ಕುಡಿಬೇಕು. ಆರೋಯ್ತದೆ ನಾ ಗಾಳಿ ಬರ್ತಕ್ಕೆ ತವೆ ನಮ್ಮ ಹೊಲಗಳಲ್ಲಿ. ನೋಡಿ ಇಷ್ಟು ಅಣಬೆ ಸಿಕ್ಕಿದೆ. ಇವಾಗ ಇದನ್ನೇ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಅಣಬೆ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆ ಸಿಗೋ ಅಣಬೆ ಈಗ ಮಳೆಗಾಲದಲ್ಲಿ ತುಂಬಾ ಅಣಬೆಗಳು ಎದ್ದೇಳ್ತವೆ ನಮ್ಮ ಹೊಲಗಳಲ್ಲಿ. ನೋಡಿ ಇಷ್ಟು ಅಣಬೆ ಸಿಕ್ಕಿದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ತೊಗೊಂಬಿಟ್ಟು ಬಂದಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಅಂತ ಅಂದರೆ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದೆರಡು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ, ಒಂದೆರಡು ಚಿಕ್ಕ ಟೊಮೊಟೊ, ಸ್ವಲ್ಪ ಚಕ್ಕೆ ಪೀಸು, ಮತ್ತು ಕಡಲೆ, ಮತ್ತು ತೆಂಗಿನ ಪೀಸು, ಮತ್ತು ಸಾಂಬಾರು ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಂಬಿಟ್ಟು ಬರ್ತೀನಿ. ನೋಡಿ ಅಣಬೆ ಮಶ್ರೂಮ್ ಅಂತ ಅಂತಾರೆ. ನಮ್ಮ ಹೊರಗಡೆ ಸಿಗೋದು ತೊಗೊಂಬರ್ತೀವಲ್ಲ ಅದನ್ನು ಮಶ್ರೂಮ್ ಅಂತ ಅಂತೀವಿ. ಇದು ನಾವು ನಮ್ಮ ಹೊಲಗಳಲ್ಲಿ ಮತ್ತು ಹುತ್ತ ಇರ್ತಾವಲ್ಲ, ಹುತ್ತದ ಹತ್ರ ಇವು ಎದ್ದೇಳ್ತವೆ ಈ ಟೈಮಲ್ಲಿ, ಮಳೆ ಟೈಮಲ್ಲಿ. ನೋಡಿ ಇವು ನ್ಯಾಚುರಲ್ ಅಣಬೆ. ಹೇಳಬೇಕು ಅಂತ ಅಂದರೆ, ನಾವು ಹೊರಗಡೆ ತೊಗೊಂಬಿಟ್ಟು ಬಂದು ಮಾಡ್ತೀವಲ್ಲ ಸಾಂಬಾರು ಅಥವಾ ಬಿರಿಯಾನಿ, ಫ್ರೈ, ಕಬಾಬು ಮಾಡ್ತೀವಲ್ಲ, ಆ ಅಣಬೆಕ್ಕಿಂತ, ಆ ಮಶ್ರೂಮ್ಕಿಂತ ಇದರಲ್ಲಿ ಸಾಂಬಾರು ಅಂತೂ ತುಂಬಾ ರುಚಿಯಾಗಿ ಬರುತ್ತೆ. ಮಟನ್ ಸಾಂಬಾರನ್ನು ಮೀರಿಸುತ್ತೆ. ಹೇಳಬೇಕು ಅಂತ ಅಂದರೆ ನೋಡ್ಬೋದು ಇಷ್ಟು ಅಣಬೆ ಸಿಕ್ಕಿತ್ತು. ಇನ್ನು ಇದು ಎದ್ದೇಳೋ ಸೀಸನ್ನು ಈಗಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ ನನಗೆ ಇಷ್ಟು ನಮ್ಮ ಮನೆ ಹತ್ರ ಒಂದು ಹುತ್ತ ಇದೆ, ಹುತ್ತದ ಹತ್ರ ಸಿಕ್ಕಿತ್ತು. ನೋಡಿ ಇಷ್ಟು ಕ್ಲೀನ್ ಮಾಡ್ಕೊಂಡು ತೊಗೊಂಬಿಟ್ಟು ಬಂದಿದ್ದೀನಿ. ಇವಾಗ ಇದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ಬಂದಾದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ, ನೋಡಿ ಎಷ್ಟು ಫ್ರೆಶ್ ಆಗಿದೆ. ನಾವು ಹೊರಗಡೆ ತೊಗೊಂಬರೋ ಮಶ್ರೂಮು ಫುಲ್ಲು ಎಲ್ಲ ಒಂಥರ ಇದಾಗಿರ್ತದೆ. ಅದು ಯಾವತ್ತು ಕಿತ್ತು ಪ್ಯಾಕೆಟ್ ಮಾಡಿರ್ತಾರೋ ಗೊತ್ತಿಲ್ಲ, ಪ್ಯಾಕೇಜಿಂಗ್ ಮಾಡಿರ್ತಾರೋ. ನೋಡಿ ಇದು ಎಷ್ಟು ಫ್ರೆಶ್ ಆಗಿದೆ. ಸಂಜೆ ತಾನೇ ಎದ್ದಿರೋದು. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಫ್ರೆಂಡ್ಸ್, ಹಾಗೆಯೇ ಇವಾಗ ಮಸಾಲೆನ ರುಬ್ಕೊಂಡು ತೊಗೊಂಬಿಟ್ಟು ಬಂದಿದ್ದೀನಿ. ಹಾಗೆ ಒಂದು ತಪ್ಪಲೆ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಅಣಬೆನೂ ಸಹ ಅಷ್ಟೇ ತುಂಬ ನೀಟಾಗಿ ತೊಗೊಂಬಿಟ್ಟು ಬಂದಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇವಾಗ ಎಣ್ಣೆ ಕಾದಿದೆ. ನಾವು ರುಬ್ಕೊಂಬಂದಿದ್ದೀವಲ್ಲ ಅದನ್ನೇ ಮಸಾಲೆನ ಸ್ವಲ್ಪ ಎಣ್ಣೆಗೆ ಹಾಕ್ತೀನಿ. ಇದು ಇವಾಗ ಸ್ವಲ್ಪ ಹಸಿ ಸ್ಮೆಲ್ ಹೋಗಿದೆ. ಇವಾಗ ಮಶ್ರೂಮ್ನ ಹಾಕ್ತೀನಿ, ಅಣಬೆನ ಹಾಕ್ತೀನಿ. ಫ್ರೆಂಡ್ಸ್, ಹಾಗೆಯೇ ಇವಾಗ ಅಣಬೆನ ಹಾಕಾದ್ಮೇಲೆ ಇದನ್ನ ಚೆನ್ನಾಗಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅಣಬೆ, ಇವಾಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ತಾ ಇದ್ದೀನಿ. ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕಿದ್ದೀನಿ. ಇವಾಗ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಬೇಕು. ಫ್ರೆಂಡ್ಸ್, ಹಾಗೆಯೇ ನಾವು ನಮ್ಮ ಹಳ್ಳಿ ಕಡೆ ಅಣಬೆ ಸಿಕ್ಕಿದರೆ ಇದೇ ರೀತಿ ನಾವು ಸಾಂಬಾರು ಮಾಡೋದು. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಒಬ್ಬೊಬ್ಬರು ಸಾಂಬಾರಿಗೆ ಈರುಳ್ಳಿ ಹಾಕ್ತಾರೆ, ಕೆಲವರು ಈರುಳ್ಳಿ ಹಾಕೋದಿಲ್ಲ, ಕೆಲವರು ಬೆಳ್ಳುಳ್ಳಿ ಹಾಕ್ತಾರೆ, ಕೆಲವರು ಬೆಳ್ಳುಳ್ಳಿ ಹಾಕೋದಿಲ್ಲ. ನಾನು ಎರಡು ಸೇರಿಸಿ ಸಾಂಬಾರು ಮಾಡ್ತೀನಿ. ಸಾಂಬಾರು ಗಟ್ಟಿ ಇದ್ದರೆ ಇವಾಗಲೇ ಸ್ವಲ್ಪ ನೀರು ಹಾಕಬೇಕು. ಇವಾಗ ನೋಡಿ ಸಾಂಬಾರು ಈ ರೀತಿ ಇದೆ. ಇವಾಗ ಇದಕ್ಕೆ ಉಪ್ಪನ್ನ ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ. ಫ್ರೆಂಡ್ಸ್, ಇದು ಒಂದು 1/4 ಗಂಟೆ ಬೆಂದರೆ ಸಾಂಬಾರು ರೆಡಿ ಆಯಿತು. ರುಚಿಕರವಾದ ಅಣಬೆ ಸಾಂಬಾರು ರೆಡಿ ಆಯಿತು ನಮ್ಮ ಹಳ್ಳಿ ಸ್ಟೈಲಲ್ಲಿ. ಪ್ಲೀಸ್ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಫ್ರೆಂಡ್ಸ್ ಹಾಗೆಯೇ ಬೆಳಗಿನ ಲಾಗ್ ಇದು. ನೈಟು ನಾನು ಅಣಬೆ ಸಾರು ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಮತ್ತೆ ಬೆಳಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಜಮಾನ್ರು ಒಂದು ಬಾಳೆಗೊನೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಡಿತಾ ಇದ್ರು ನೋಡಿ. ಇದು ಪುಟ್ಟ ಬಾಳೆ ಇದು. ಮತ್ತು ಇದನ್ನು ಕಡ್ದಾದ್ಮೇಲೆ ಆ ಗಿಡ ಎಲ್ಲನೂ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ರು. ಹಾಡುಗಳಿಗೆ ಹಾಕ್ಬೋದಾಗಿತ್ತು. ಹಾಡುಗಳು ಇದು ಗಬ್ದಾಡ್ಗಳು ಇರ್ತಾವಲ್ಲ, ಪ್ರೆಗ್ನೆಂಟ್ ಹಾಡುಗಳು, ಅದಕ್ಕೆ ಹಾಕೋಂಗಿಲ್ಲ ಇದನ್ನು. ಅದಕ್ಕೋಸ್ಕರ ಇಲ್ಲೇ ಕರ್ದು ಹಾಕ್ತಾಯಿದ್ರು. ಇದು ಹೆಂಗೆ ಗೊತ್ತಾ, ಹಿಂಗೆ ಕಡ್ದಿದೆಯಲ್ಲ ಇವಾಗ, ಇದು ಅಲ್ಲಿಗೆ ತೂತ ಮಾಡಿಬಿಟ್ಟು ಒಂದು ಕವರ್ ಕಟ್ಬಿಟ್ಬಿಟ್ರೆ ಬಾಳೆದಿಂಡಿನ ರಸ ಇದಾಯ್ತದಲ್ಲ, ಅದ ಬೆಳಗ್ಗೆ ಎದ್ದೇ ಕುಡಿಬೇಕಂತ. ಕಿಡ್ನಿಲಿ ಕಲ್ಲಿದ್ರೆ ಆಯ್ತದೆ. ಅದರಲ್ಲಿ ಅಲ್ಲಿ ತೂತ ಮಾಡಿ ಮಧ್ಯದಲ್ಲಿ ಅದಕ್ಕೆ ಒಂದು ಕವರ್ ಕಟ್ಟಿ ಬಿಡ್ಬೇಕಂತೆ. ನೀರು ಅದು ಇದಾಯ್ತದಲ್ಲ, ಅದು ಬೆಳಗ್ಗೆ ಎದ್ದೇ ಕುಡಿಬೇಕಂತೆ. ಮಾಡ್ತೀಯಾ? ಕವರ್ ಕಟ್ಟಬೇಕು ಈಗ ತೂತ ಮಾಡಿ ಮಧ್ಯದಲ್ಲಿ. ಅಷ್ಟಲ್ಲ, ಅದು ದಿಂಡ ಐತಾರೆ ಮಧ್ಯದಲ್ಲಿ, ಅದು ಗುಂಡಿ ಮಾಡ್ದಂಗೆ ಮಾಡಬೇಕು. ಅದು ಫ್ರೆಂಡ್ಸ್ ಹಾಗೆಯೇ ಈ ಬಾಳೆ ದಿಂಡಿನ ರಸ ಇದೆಯಲ್ಲ, ಇದು ಕಿಡ್ನಿ ಸ್ಟೋನ್ ಇರೋರಿಗೆ ತುಂಬಾ ಒಳ್ಳೆಯದು. ಯಾರು ಬೇಕಾದ್ರೂ ಕುಡಿಬೋದು ಇದನ್ನು. ಅದಕ್ಕೆ ನಾನು ಯಜಮಾನ್ರಿಗೆ ಹೇಳ್ತಾ ಇದ್ದೆ, ಇದನ್ನು ಹೆಂಗಿದ್ರು ಬಾಳೆಗೊನೆ ಕಡ್ದಿದಾರಲ್ವಾ, ಅಂದರೆ ಬೆಳಗ್ಗೆ ಎದ್ದೇ ಕುಡಿಬೇಕು ಇದನ್ನು. ಇವಾಗೆಲ್ಲ ಅಲ್ಲಿ ಒಂಥರ ಗುಂಡಿ ಮಾಡಿಬಿಟ್ಟು ಒಂದು ಕವರ್ನ ಮುಚ್ಚಿಬಿಟ್ಟು ಬಿಟ್ಬಿಟ್ರೆ ಬೆಳಗ್ಗೆ ಆ ರಸ ಎಲ್ಲ ಅದಕ್ಕೆ ಬಂದು ಇಳ್ಕೊಂಡಿರುತ್ತೆ. ಅದನ್ನು ಬೆಳಗ್ಗೆ ಎದ್ದೇ ಕುಡಿಬೇಕು. ಅದನ್ನೇ ಯಜಮಾನ್ರಿಗೆ ಹೇಳ್ತಿದ್ದೆ, ಅವ್ರು ಅದೇ ರೀತಿ ಮಾಡ್ತಾಯಿದ್ರು ಇವಾಗ. ಕವರ್ 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 ಬಾಳೆ ದಪ್ಪ ಇದ್ರೆ ಚಂದ, ಸಣ್ಣ ಬಾಳೆ ಸ್ವಲ್ಪ ಅದು ಬೆಳಗ್ಗೆ ಎದ್ದು ಕುಡಿಬೇಕು. ಆರೋಯ್ತದೆ ನಾ ಗಾಳಿ ಬರ್ತಕ್ಕೆ. ಇಲ್ಲೇ ಜೊತೆ ಮೇಲೆ ಇತ್ತು. ಕೆಳಗಡೆ ಫ್ರೆಂಡ್ಸ್ ಹಾಗೆಯೇ ಟೈಮ್ ಬಂದು 12 ಗಂಟೆ 1 ಗಂಟೆ ಆಗಕ್ಕೆ ಬಂದಿತ್ತು. ಇವಾಗ ಹಸುಗಳಿಗೆಲ್ಲ ಸ್ವಲ್ಪ ಹುಲ್ಲನ್ನ ಹಾಕ್ಬಿಟ್ಟು ಇವತ್ತು ಮನೆ ಹತ್ರನೇ ಹಸುಗಳನ್ನ ಕಟ್ಟಿದ್ದೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹುಲ್ಲನ್ನ ಹಾಕ್ಬಿಟ್ಟು
ಕಟ್ಟೋಣ ಅಂತ ಅಂದ್ಬಿಟ್ಟು ಹುಲ್ಲನ್ನ ಹಾಕ್ತಾ ಇದ್ದೆ. ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.